ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ? ಯೇಸು ಕ್ರಿಸ್ತನು ಉನ್ನತನು ಮಹೋನ್ನತನಾದಂತಹ ದೇವರು. ಆತನನ್ನು ಅಂಗೀಕರಿಸುವವರ ಜೀವಿತದಲ್ಲಿ ದೇವರು ಎಷ್ಟೋ ಒಳಿತು ಉಪಕಾರಗಳನ್ನು ಮಾಡುತ್ತಲೇ ಇದ್ದಾನೆ. ಪ್ರತಿದಿನವೂ ಕೂಡ ಬೆಳಗ್ಗೆ ಎದ್ದು ನಾವು ದೇವರನ್ನು ಆರಾಧಿಸುತ್ತಾ ಇದ್ದೇವೆ ಎಂದರೆ ಅದು ದೊಡ್ಡ ಆಶ್ಚರ್ಯಕಾರಿ ಹಾಗೂ ಅತಿಶಯವಾಗಿದೆ. ಮಂಚದ ಮೇಲೆಯೇ ರಾತ್ರಿ ಮಲಗಿದಂಥ ಎಷ್ಟೋ ಜನರು ಗತಿಸಿ ಹೋಗುತ್ತಾ ಇದ್ದಾರೆ. ಆದರೆ ನಮ್ಮ ಕರ್ತನೂ ರಕ್ಷಕನಾದಂತಹ ದೇವರು ನಮಗೆ ಜೀವವನ್ನು ಕೊಟ್ಟು ಆತನನ್ನು ಆರಾಧಿಸುವವರನ್ನಾಗಿ ಸ್ತುತಿಸುವವರನ್ನಾಗಿ ನಡೆಸುತ್ತಿದ್ದಾರೆ. ಆದ್ದರಿಂದ ನಾವು ಯಾವಾಗಲೂ ದೇವರಿಗೆ ಸ್ತೋತ್ರ ಮಾಡಬೇಕು. ಯೇಸು ಕ್ರಿಸ್ತನು ನಿನ್ನೆ ಇವತ್ತು ನಿರಂತರವೂ ಕೂಡ ಏಕರೀತಿಯಲ್ಲಿ ಇದ್ದಾನೆಂಬುದಾಗಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ. ಆತನು ಮಾರ್ಪಡದೇ ಇರುವ ಆತನು ಮಾತು ತಪ್ಪದವನು. ದೇವರು ಯಾವ ವಿಷಯದಲ್ಲಿ ಮಾರ್ಪಡುವುದಿಲ್ಲ ಅಂದರೆ ಆತನು ವಾಗ್ದಾನವನ್ನು ಕೊಟ್ಟು ಅದನ್ನು ಹಾಗೆ ನೆರವೇರಿಸದೆ ತಪ್ಪುವಂತವನಲ್ಲ. ಮಾತು ಕೊಟ್ಟಿದ್ದಾನೆ ಅಂದರೆ ಅದನ್ನು ಆತನು ತಪ್ಪದೆ ನೆರವೇರಿಸುತ್ತಾನೆ. ನಮ್ಮ ಜೀವಿತದಲ್ಲಿ ಇದುವರೆಗೂ ಎಷ್ಟೋ ಸಂದರ್ಭದಲ್ಲಿ ಈ ವಾಗ್ದಾನಗಳನ್ನು ನೆರವೇರುವುದನ್ನು ನಾವು ನೋಡಿದ್ದೇವೆ. ನನ್ನ ಜೀವಿತದಲ್ಲೂ ಕೂಡ ದೇವರು ಎಷ್ಟು ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ. ಈ ದಿನ ಉದಯ ಕಾಲದಲ್ಲಿ ವಾಗ್ದಾನ ಸಂದೇಶವನ್ನು ಕೇಳುವುದಕ್ಕಾಗಿ ಸೇರಿ ಬಂದಿರುವಂತಹ ನಿಮ್ಮೆಲ್ಲರಿಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತಾ ವಾಗ್ದಾನ ಸಂದೇಶಕ್ಕಾಗಿ ಈ ದಿನ 103ನೇ ಕೀರ್ತನೆ 7ನೇ ವಾಕ್ಯವನ್ನು ನಾವು ಓದೋಣ. ಎಲ್ಲರೂ ಕೂಡ ಬೈಬಲ್ ತೆಗೆಯಿರಿ. ದ ಬುಕ್ ಆಫ್ ಸ್ಯಾಮ್ಸ್ ಚಾಪ್ಟರ್ 103 and verse 7. ಆತನು ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲರಿಗೆ ತನ್ನ ಕೃತ್ಯಗಳನ್ನು ಪ್ರಕಟಿಸಿದನು. He made known his ways unto Moses, his acts unto the children of Israel. 103ನೇ ಕೀರ್ತನೆಗೆ ಇರುವಂತಹ ಪ್ರಾಮುಖ್ಯತೆ ನಮ್ಮೆಲ್ಲರಿಗೂ ಗೊತ್ತು. ಸತ್ಯವೇದದಲ್ಲಿ 103ನೇ ಕೀರ್ತನೆಯನ್ನು ಕೂಡ ಬೈಹಾರ್ಟ್ ಮಾಡಿದಂಥವರು ಅನೇಕರಿದ್ದಾರೆ, ಕಂಠಪಾಠ ಮಾಡಿದಂಥವರಿದ್ದಾರೆ. ಅದರಲ್ಲಿ 103ನೇ ಕೀರ್ತನೆ ಪ್ರತಿ ವಾಕ್ಯವೂ ಕೂಡ ನಮಗೆ ಒಂದು ಅದ್ಭುತವಾದ ಸಂದೇಶವನ್ನು ಕೊಡುತ್ತದೆ. ಇನ್ಫ್ಯಾಕ್ಟ್ ಸತ್ಯವೇದ ಎನ್ನುವಂಥದ್ದು ದೇವರ ಮಾತಾಗಿರುವುದರಿಂದ ಪ್ರತಿ ಮಾತು ಕೂಡ ನಮಗೆ ಆಶೀರ್ವಾದವನ್ನು, ಆತ್ಮಿಕವಾಗಿ ನಮ್ಮನ್ನು ಚೈತನ್ಯಪಡಿಸುವಂತಹ ಮಾತುಗಳನ್ನು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. 103ನೇ ಕೀರ್ತನೆ ಆರಂಭ ಹೇಗೆ ಇರುತ್ತದೆಂದರೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದಂಥ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ಅರಸನಾದಂಥ ದಾವೀದನ ಕೀರ್ತನೆಯನ್ನು ಬರೆಯುತ್ತಾ ತನ್ನ ಜೀವಿತದಲ್ಲಿ ದೇವರು ಮಾಡಿದಂಥ ಪ್ರತಿ ಉಪಕಾರಕ್ಕೂ ಕೂಡ ಕೃತಜ್ಞತಾಸ್ತುತಿ ಸಲ್ಲಿಸಬೇಕೆಂದು ಆತನ ಮನಸ್ಸಿನೊಂದಿಗೆ ಮಾತನಾಡಿಕೊಳ್ಳುತ್ತಿದ್ದಾನೆ. ಈ ದಿನ ಪ್ರಪಂಚದಲ್ಲಿ ಸೆಲ್ಫ್ ಟಾಕ್ ಎನ್ನುವಂಥದ್ದು ಬಹಳ ಹೆಚ್ಚಾಗಿ ಮುಂದೆ ಬರುತ್ತಾ ಇದೆ. ಆದರೆ ದಾವೀದನು ಪ್ರಾಚೀನ ಕಾಲದಲ್ಲಿಯೇ ತನ್ನ ಮನಸ್ಸಿನೊಂದಿಗೆ ಮಾತನಾಡುತ್ತಾ ದೇವರ ಕುರಿತಾದ ಸಂಭಾಷಣೆಯನ್ನು ಮಾತನಾಡುತ್ತಾನೆ. ಇದು ಬಹಳ ಪ್ರಾಮುಖ್ಯವಾದದ್ದು. ಸೆಲ್ಫ್ ಟಾಕ್ ಅಂದರೆ ಏನೋ ಒಂದು ಬಾಯಿಗೆ ಬಂದ ಹಾಗೆ ಮಾತನಾಡುವಂಥದ್ದಲ್ಲ. ದೇವರ ವಾಕ್ಯದ ಮೂಲಕ, ದೇವರ ಶಕ್ತಿ ಹಾಗೂ ಪ್ರಭಾವದ ಮೂಲಕ ನಮ್ಮನ್ನು ಬಲಪಡಿಸಿಕೊಳ್ಳುವಂಥದ್ದು, ಅದು ಯಾವತ್ತೂ ಕೂಡ ಅನುಮತಿಯಾಗಿರುವಂಥದ್ದಾಗಿದೆ. ಈ 7ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ವಾಕ್ಯ ಹೇಳುತ್ತದೆ, ದೇವರು ಮೋಶೆಗೆ ತನ್ನ ಮಾರ್ಗವನ್ನು ತಿಳಿಸುತ್ತಾರೆ. ಮಾರ್ಗ ಎನ್ನುವಂತಹ ಸ್ಥಳದಲ್ಲಿ ಇಬ್ರಿಯ ಭಾಷೆಯಲ್ಲಿ ಡೆರೆಕ್ ಎಂಬುದಾಗಿ ಉಪಯೋಗಿಸಲ್ಪಟ್ಟಿದೆ. ಡೆರೆಕ್ ಎನ್ನುವಂತಹ ಮಾತು ದ ಮ್ಯಾನರ್ ಹೌ ಗಾಡ್ ಡಸ್ ಥಿಂಗ್ಸ್. ದೇವರು ತನ್ನ ಕಾರ್ಯವನ್ನು ಯಾವ ರೀತಿಯಾಗಿ ಮಾಡುತ್ತಾರೆ ಎಂಬುದಾಗಿ ಮೋಶೆಗೆ ತಿಳಿಯುತ್ತಂತೆ. ಆಧ್ಯಾತ್ಮಿಕ ಜೀವಿತದಲ್ಲಿ ಅತ್ಯುತ್ತಮವಾದಂತಹ ಒಂದು ಹಂತ ಯಾವುದಾದ್ರೂ ಇದೆ ಅಂದರೆ ಅದು ದೇವರ ಚಿತ್ತವನ್ನು ತಿಳಿದುಕೊಳ್ಳುವಂಥದ್ದು, ಆತನ ಮಾರ್ಗವನ್ನು ತಿಳಿದುಕೊಳ್ಳುವಂಥದ್ದು. ನೀವು ಯಾವತ್ತಾದ್ರೂ ಪ್ರಾರ್ಥನೆ ಮಾಡಿದ್ದೀರಾ? ದೇವರ ಸಮ್ಮುಖದಲ್ಲಿ ಕೂತುಕೊಂಡಾಗ, ದೇವ, ನಿನ್ನ ಮಾರ್ಗವನ್ನು ನನಗೆ ತೋರ್ಪಡಿಸು, ನಿನ್ನ ಚಿತ್ತವನ್ನು ನನಗೆ ಪ್ರಕಟಿಸು. ಯಾಕಂದರೆ ದೇವರ ಮಾರ್ಗವು ಯಾವಾಗಲೂ ಕೂಡ ಶ್ರೇಷ್ಠವಾದಂಥದ್ದಾಗಿದೆ. ಆತನ ಮಾರ್ಗ ಡೊಂಕಾದಂತಹ ಮಾರ್ಗ ಅಲ್ಲ. ಆತನ ಮಾರ್ಗ ಯಾವತ್ತೂ ಕೂಡ ಡೊಂಕಾದ ಮಾರ್ಗದಲ್ಲಿ ನಡೆಸುವಂಥದ್ದಲ್ಲ. ಓಕೆ, ಕೆಲವರು ಪ್ರಬುದ್ಧರಿರುತ್ತಾರೆ. ಅವರು ಏನು ಹೇಳುತ್ತಾರೆ ಅಂದರೆ, ನಾನು ಈ ರೀತಿ ಪಾಪದಲ್ಲಿರುವಂಥದ್ದು ದೇವರ ಚಿತ್ತವಿರಬಹುದೇನೆಂಬುದಾಗಿ ಅಂದುಕೊಳ್ಳುತ್ತಾರೆ ಅನೇಕರು. ನಾನು ತಪ್ಪು ಬೋಧನೆ ಮಾಡುವಂಥದ್ದು ಕೂಡ ದೇವರ ಚಿತ್ತವೇನೋ? ನೋ ಮೈ ಡಿಯರ್ ಫ್ರೆಂಡ್, ದೇವರು ಯಾವತ್ತೂ ನಿನ್ನ ಕುರಿತು ಅಂತ ಉದ್ದೇಶ ಹೊಂದಿಲ್ಲ. ನೀನು ಪರಿಶುದ್ಧನಾಗಿ ಜೀವಿಸಬೇಕೆಂದು, ನಿರ್ದೋಷವುಳ್ಳವನಾಗಿ ಜೀವಿಸಬೇಕೆಂದು, ನಿಷ್ಕಪಟವಾಗಿರಬೇಕೆಂದು ದೇವರು ಆಶಿಸುತ್ತಾರೆ. ಬಿಟ್ಟರೆ ನೀನು ಇಷ್ಟಾನುಸಾರವಾಗಿ ತಿರುಗಬೇಕೆಂದು ದೇವರು ಬಯಸುವುದಿಲ್ಲ. ಆತನ ಮಾರ್ಗವನ್ನು ತಿಳಿದುಕೊಂಡೇ ನಾವು ಆಧ್ಯಾತ್ಮಿಕವಾಗಿ ಉನ್ನತ ಸ್ಥಾನಕ್ಕೆ ಬರುತ್ತೇವೆ. ಯಾವಾಗ ನಾವು ದೇವರ ಮಾರ್ಗವನ್ನು ತಿಳಿದುಕೊಂಡಂಥ ವ್ಯಕ್ತಿಯಾಗಿರುತ್ತೇವೋ ಜೀವಿತದಲ್ಲಿ ಆಶೀರ್ವಾದವನ್ನು, ದೇವರ ಅನುಗ್ರಹವನ್ನು ಯಥೇಚ್ಛವಾಗಿ ನಾವು ಅನುಭವಿಸುತ್ತೇವೆ. ಪರಿಪೂರ್ಣವಾಗಿ ಎಲ್ಲ ವಿಷಯದಲ್ಲಿ ದೇವರ ನಡೆಸುವಿಕೆಯನ್ನು ನಾವು ಕಾಣುತ್ತೇವೆ. ದೇವರ ಚಿತ್ತಕ್ಕಾಗಿ ತವಕಿಸುವಂಥದ್ದು. ಒಂದು ವೇಳೆ ಈ ಉದಯಕಾಲ ಸಮಯದಲ್ಲಿ ಈ ವಾಗ್ದಾನ ಸಂದೇಶ ಕೇಳುತ್ತಾ ಇರುವಂತ ನಿಮ್ಮಲ್ಲಿ ಯಾರಾದರೂ ಯವನಸ್ಥರಿದ್ದರೆ, ನಿಮ್ಮ ಜೀವಿತದಲ್ಲಿ ತೆಗೆದುಕೊಳ್ಳುವಂತ ಪ್ರತಿ ನಿರ್ಧಾರದಲ್ಲೂ ದೇವರ ಚಿತ್ತವನ್ನು ತಿಳಿದುಕೊಳ್ಳಿರಿ. ಆತನ ಸನ್ನಿಧಿಯಲ್ಲಿ ಪ್ರಾರ್ಥಿಸಿರಿ. ದೇವರ ಚಿತ್ತ ಎನ್ನುವಂಥದ್ದು ಎಲ್ಲೋ ಮಾರ್ಕೆಟ್ ಅಲ್ಲಿ ಸಿಗುವಂತ ವಸ್ತುವಲ್ಲ.
ಯು ಹ್ಯಾವ್ ಟು ಸ್ಪೆಂಡ್ ಯುವರ್ ಟೈಮ್ ಇನ್ ಹಿಸ್ ಪ್ರೆಸೆನ್ಸ್. ದೇವರ ಸನ್ನಿಧಿಯಲ್ಲಿ ನೀನು ಸಮಯವನ್ನು ಕಳೆಯಬೇಕು. ಆತನ ಸಮ್ಮುಖದಲ್ಲಿ ಮೊಣಕಾಲೂರಬೇಕು. ದೇವರ ಚಿತ್ತ ಏನೋ ಸಡನ್ ಆಗಿ ನಿನಗೆ ತಿಳಿಯುವಂಥದ್ದಲ್ಲ. ಆತನ ಸನ್ನಿಧಿಯಲ್ಲಿ ಎದುರು ನೋಡುವುದಾದರೆ ಮೋಶೆಯು ದೇವರ ಪ್ರಸನ್ನತೆಯನ್ನು ಎದುರು ನೋಡಿದನು. ದೇವರು ಬಾಂದಾಗ ಯಾವಾಗಾದ್ರೂ ಕೂಡ ಮೋಶೆ ಹೋಗುವುದಕ್ಕೆ ಯಾವಾಗಲೂ ಸಿದ್ಧವಾಗಿಯೇ ಇದ್ದನು. ನಮ್ಮೆಲ್ಲರಿಗೂ ಗೊತ್ತು ಅಲ್ವಾ, ಸೀನಾಯಿ ಪರ್ವತದ ಮೇಲೆ ಮೋಶೆಯು 40 ದಿನ ಹಗಲು ರಾತ್ರಿ ಆಹಾರ ಇಲ್ಲದೆ ನೀರಿಲ್ಲದೆ ದೇವರ ಸನ್ನಿಧಿಯಲ್ಲಿ ಸಮಸ್ತವನ್ನು ಕೂಡ ಮರೆತು ಕರ್ತನಲ್ಲಿ ಲೀನವಾದನು. 40 days and night. ಕ್ಯಾನ್ ಯು ಇಮ್ಯಾಜಿನ್? ದೇವರು ತನ್ನ ಚಿತ್ತವನ್ನು ತನ್ನ ಮಾರ್ಗವನ್ನು ಮೋಶೆಗೆ ತಿಳಿಸುವುದಕ್ಕೆ ಕಾರಣ ಮೋಶೆ ಯಾವಾಗಲೂ ಕೂಡ ದೇವರ ಸ್ವರವನ್ನು ಕೇಳುವುದಕ್ಕೆ ಸಿದ್ಧನಾಗೇ ಇದ್ದನು. ನೀನು ದೇವರ ಸ್ವರವನ್ನು ಕೇಳುವುದಕ್ಕೆ ಇದ್ದೀಯಾ? ಆತನ ಚಿತ್ತವನ್ನು ಗ್ರಹಿಸುವುದಕ್ಕೆ ಆತನು ತನ್ನ ಮಾರ್ಗವನ್ನು ನಿನಗೆ ಪ್ರಕಟಿಸಬೇಕೆಂದು ಕೋರುತ್ತಿದ್ದಾರೆ. ಗಮನಿಸಿ ಪ್ರಿಯರೇ, ಅಪೊಸ್ತಲನಾದ ಪೌಲನು ರೋಮಾ ಸಭೆಗೆ ಬರೆಯುವಾಗ ಇದನ್ನೇ ಹೇಳುತ್ತಾನೆ, ನಾನು ನಿಮ್ಮೆಲ್ಲರನ್ನೂ ಕೂಡ ಕ್ರಿಸ್ತನ ಪ್ರೀತಿಯಿಂದ ಬೇಡಿಕೊಳ್ಳುತ್ತೇನೆ. ಏನು ಬೇಡಿಕೊಳ್ಳುತ್ತಾ ಇದೆಯಾ ಪೌಲನೇ ಅಂದರೆ, ನೀವು ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹಾಗೆ ನೀವು ತಿಳಿದುಕೊಳ್ಳಬೇಕು ಅಂದರೆ ನಿಮ್ಮ ಮನಸ್ಸು ಬದಲಾಗಿ ನೀವು ರೂಪಾಂತರವಾಗಬೇಕೆಂಬುದಾಗಿ ಹೇಳಿದನು. ರೋಮಾಪುರದವರಿಗೆ 12ನೇ ಅಧ್ಯಾಯ ಮೊದಲ 2 ವಾಕ್ಯಗಳು ನಮಗೆ ಗೊತ್ತು ಅಲ್ವಾ? ನೀವು ರೂಪಾಂತರ ಹೊಂದುವುದಾದರೆ ದೇವರ ಚಿತ್ತ ಏನೆಂಬುದಾಗಿ ಗೊತ್ತಾಗುತ್ತದೆ. ಆ ಚಿತ್ತವು ಎಂತಹದ್ದಂದರೆ ಯಾವಾಗಲೂ ಕೂಡ ಉತ್ತಮವಾದದ್ದು, ಪ್ರಯೋಜನಕರವಾದದ್ದೆಂಬುದಾಗಿ ಆ ಮಾತನ್ನು ಬರೆಯುತ್ತಾನೆ. ಈ ದಿನ ನೀನು ಹಾಗೂ ನಾನು ಆ ಸ್ಥಿತಿಯಲ್ಲಿ ಬರಬೇಕೆಂಬುದಾಗಿಯೇ ದೇವರು ಕೋರುತ್ತಾ ಇದ್ದಾರೆ. ಗಾಡ್ ಈಸ್ ಆಲ್ವೇಸ್ ವಿಲ್ಲಿಂಗ್ ಟು ರಿವೀಲ್ ಈಸ್ ವಿಲ್ ಈಸ್ ಪರ್ಪಸ್ ಇನ್ ಅವರ್ ಲೈಫ್. ನಮ್ಮ ಜೀವಿತದಲ್ಲಿ ದೇವರು ಯಾವಾಗಲೂ ಕೂಡ ತನ್ನ ಮಾರ್ಗವನ್ನು ತೋರ್ಪಡಿಸುವುದಕ್ಕಾಗಿ, ತನ್ನ ಚಿತ್ತವನ್ನು ಪ್ರಕಟಿಸುವುದಕ್ಕಾಗಿ ಆತನು ಯಾವಾಗಲೂ ಸಿದ್ಧನಾಗೇ ಇದ್ದಾನೆ. ಈ ದಿನ ನಿನ್ನ ಜೀವಿತದಲ್ಲಿ ಒಂದು ಒಳ್ಳೆಯ ತೀರ್ಮಾನ ತೆಗೆದುಕೊಳ್ಳುವಂತಹ ಸಮಯದಲ್ಲಿ ನೀನು ಇದ್ದೀಯಾ? ನಿನ್ನ ಕೆರಿಯರ್ ವಿಷಯದಲ್ಲಾಗಿರಬಹುದು, ನಿನ್ನ ಫ್ಯಾಮಿಲಿ ವಿಷಯದಲ್ಲಾಗಿರಬಹುದು, ನಿನ್ನ ವ್ಯಾಪಾರ ವಿಷಯದಲ್ಲಾಗಿರಬಹುದು, ಅಥವಾ ಫರ್ದರ್ ಸ್ಟೆಪ್ಸ್ ಅನ್ನು ಹೇಗೆ ತೆಗೆದುಕೊಳ್ಳಬೇಕು, ಹೇಗೆ ಇಡಬೇಕೆನ್ನುವಂತ ಆಲೋಚನೆಯಲ್ಲಿ ಯಾರು ನನ್ನನ್ನು ನಡೆಸುತ್ತಾರೆ, ನನ್ನನ್ನು ಗೈಡ್ ಮಾಡುತ್ತಾರೆ ಎಂಬುದಾಗಿ ಆಲೋಚನೆ ಮಾಡುತ್ತಾ ಇದ್ದರೆ ಈ ವಾಗ್ದಾನವನ್ನು ಈ ದಿನ ಕ್ಲೇಮ್ ಮಾಡಿರಿ. ದೇವ, ಆ ದಿನ ಮೋಶೆಗೆ ನಿಮ್ಮ ಮಾರ್ಗವನ್ನು ನೀವು ತಿಳಿಯಪಡಿಸಿದ್ದೀರಾ. ಇಸ್ರಾಯೇಲರಿಗೆ ನಿಮ್ಮ ಕೃತ್ಯಗಳನ್ನು ಪ್ರಕಟಿಸಿದ್ದೀರಾ. ಕೃತ್ಯಗಳು ಎನ್ನುವಂತ ಕಡೆ ಅಲೀಲಾ ಎನ್ನುವಂತ ಪದವನ್ನು ಉಪಯೋಗಿಸಿದ್ದಾರೆ. ಅದರ ಅರ್ಥ ಏನೆಂದರೆ ಪರ್ಫಾರ್ಮೆನ್ಸ್ ಆಫ್ ಗಾಡ್. ದೇವರು ಪರ್ಫಾರ್ಮ್ ಮಾಡುವಂತಹ ಕ್ರಿಯೆಗಳು. ಆತನು ಮಾಡುವಂಥದ್ದು ಕೇವಲ ಮಾತಿನಿಂದ ಹೇಳುವಂಥದ್ದಲ್ಲ ಅಥವಾ ಪುಸ್ತಕದಲ್ಲಿ ಬರೆದಿರುವಂಥದ್ದಲ್ಲ. ಗಾಡ್ ಪರ್ಫಾರ್ಮ್ಸ್ ವಂಡರ್ಸ್ ಅಂಡ್ ಮಿರಕಲ್ಸ್. ಈ ದಿನ ನಿನ್ನ ಜೀವಿತದಲ್ಲಿ ಆತನ ಚಿತ್ತವನ್ನು ತಿಳಿದುಕೊಳ್ಳುವುದಕ್ಕೆ ಇಷ್ಟಪಡುವುದಾದರೆ ಆತನು ತನ್ನ ಕೃತ್ಯಗಳನ್ನು ಪ್ರಕಟಿಸುವುದಕ್ಕೆ ಸಿದ್ಧನಾಗೇ ಇದ್ದಾನೆ. ಒನ್ ಮೋರ್ ಥಿಂಗ್ ಐ ವುಡ್ ಲೈಕ್ ಟು ಆಡ್, ಅವರ್ ಗಾಡ್ ಈಸ್ ವರ್ಕಿಂಗ್ ಗಾಡ್. ನಮ್ಮ ದೇವರು ಕೆಲಸ ಮಾಡುವಂತಹ ದೇವರು. ಆತನು ಸೋಮಾರಿ ಅಲ್ಲ. ತನ್ನ ಪ್ರಜೆಗಳ ಪರವಾಗಿ ಆತನು ಕೆಲಸ ಮಾಡುತ್ತಿದ್ದಾನೆ. ಆತನು ಕ್ರಿಯೆ ಮಾಡುವಂತಹ ದೇವರು. ತನ್ನ ಕ್ರಿಯೆಗಳನ್ನು ಪ್ರಕಟಿಸುತ್ತಾ ಇದ್ದಾನೆ. ನನ್ನ ಪ್ರಾರ್ಥನೆ, ನನ್ನ ಆಶೆ, ಈ ದಿನ ದೇವರು ನಿಮ್ಮ ಜೀವಿತದಲ್ಲಿ ತನ್ನ ಕ್ರಿಯೆಯನ್ನು, ತನ್ನ ಮಾರ್ಗವನ್ನು ಸಮೃದ್ಧಿಯಾಗಿ ಪ್ರಕಟಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆ, ಈ ದಿನ ನೀವು ನಮಗೆ ಕೊಟ್ಟಂತ ವಾಗ್ದಾನಕ್ಕಾಗಿ ನಿಮಗೆ ಸ್ತೋತ್ರ. ಆ ದಿನ ಮೋಶೆಗೆ ನಿನ್ನ ಮಾರ್ಗವನ್ನು ತೋರ್ಪಡಿಸಿದ್ದೀರಾ ದೇವ. ನಿನ್ನ ಪ್ರಜೆಗಳಿಗೆ ಕೃತ್ಯಗಳನ್ನು ಪ್ರಕಟಿಸಿದ್ದೀರಾ. ನೀವು ಕೇವಲ ಬರೀ ಮಾತಿನಿಂದ ಹೇಳಿ ನಮ್ಮನ್ನು ಏನು ಉಲ್ಲಾಸಪಡಿಸಬೇಕೆಂಬುದಾಗಿ ನೆನೆಸುವಂತಹ ದೇವರಲ್ಲ, ನಿಮ್ಮ ಕ್ರಿಯೆಗಳನ್ನು ತೋರಿಸುವಂತಹ ದೇವರಾಗಿದ್ರೆ ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಿಯರನ್ನು ಬಲಪಡಿಸಿರಿ. ದಿನ ಯಾರು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ನಿಮ್ಮನ್ನು ದೃಷ್ಟಿಸುತ್ತಾ ಇದ್ದಾರೋ, ನೀವು ಆಲೋಚನಾ ಕರ್ತನಾಗಿರುವುದರಿಂದ ಅವರಿಗೆ ಒಳ್ಳೆಯ ಆಲೋಚನೆಯನ್ನು ಕೊಡಿರಿ. ನಿಮ್ಮ ದೃಷ್ಟಿಯನ್ನು ಅವರ ಮೇಲೆ ಇಡಿ. ನಿಮ್ಮ ಕ್ರಿಯೆಯನ್ನು ಪ್ರತಿಯೊಬ್ಬರು ಕೂಡ ನೋಡುವ ಹಾಗೆ ನಿಮ್ಮ ಕೃಪೆಯನ್ನು ವಿಸ್ತರಿಸಿರಿ. ಈ ದಿನವೆಲ್ಲ ಬೇಕಾದಂತಹ ಬಲವನ್ನು, ಶಕ್ತಿಯನ್ನು, ಧೈರ್ಯವನ್ನು ನಮ್ಮ ಪ್ರಿಯರಿಗೆ ಅನುಗ್ರಹಿಸಿರಿ. ಸ್ತುತಿ ಘನ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ವಂಡರ್ಫುಲ್ ಡೇ.